ನಮಸ್ತೆ ಸ್ನೇಹಿತರೆ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ 2025 ಮಾಸ ಭವಿಷ್ಯ ಹೇಗಿದೆ? ವೃಷಭ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ? ವ್ಯಾಪಾರ, ಉದ್ಯೋಗ, ಆರೋಗ್ಯ, ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ವೃಷಭ ರಾಶಿಯವರಿಗೆ ಆಗಲಿವೆ? ಯಾವುದು ಹಿತಕರ, ಯಾವುದು ಅಹಿತಕರ, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಮರೆಯದೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೃಷಭ ರಾಶಿ ಸೆಪ್ಟೆಂಬರ್ 2025 ಮಾಸ ಭವಿಷ್ಯ ಹೀಗಿದೆ ನೋಡಿ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ 2025 ಎಲ್ಲ ವಿಚಾರಗಳಲ್ಲಿಯೂ ಸ್ಥಿರತೆ ಅನ್ನೋದು ಕಂಡುಬರ್ತದೆ. ಪುನರ್ವಿಮರ್ಶೆ ಅಥವಾ ಈ ರಾಶಿಯವರು ತಾವು ಈ ಹಿಂದೆ ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ತಿದ್ದುವುದರ ಮೂಲಕ ಅಥವಾ ಪುನರ್ವಿಮರ್ಶೆ ಮಾಡುವುದರ ಮೂಲಕ ತಮ್ಮ ಹೊಸ ನಿರ್ಧಾರಗಳನ್ನು ತುಂಬ ಅಚ್ಚುಕಟ್ಟಾಗಿ ತೆಗೆದುಕೊಳ್ತಾರೆ. ಹಾಗೆ ಈ ರಾಶಿಯವರು ತಮ್ಮ ಶ್ರದ್ಧೆ ಮತ್ತು ಸಹನೆಯಿಂದ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಉದ್ಯೋಗ ಅಥವಾ ವ್ಯಾಪಾರದ ವಿಚಾರಕ್ಕೆ ಬಂದರೆ ವೃಷಭ ರಾಶಿಯವರಿಗೆ ಹೊಸ ಜವಾಬ್ದಾರಿಗಳು ದೊರಕುವಂತಹ ಸಾಧ್ಯತೆ ಇದೆ. ಹಾಗೆ ಹಿರಿಯರ ಬೆಂಬಲ ಹಾಗೂ ಸಲಹೆಯಿಂದ ಉತ್ತಮ ಮಾರ್ಗದರ್ಶನ ಕೂಡ ಇವರಿಗೆ ಲಭಿಸ್ತವೆ. ಹೊಸ ಯೋಜನೆಗಳು ಯಶಸ್ಸನ್ನು ಕೂಡ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ರಾಶಿಯವರು ಉದ್ಯೋಗ ಬದಲಾವಣೆ ಯೋಚನೆ ಮಾಡುವಂತಿರೋ ಯಾರಾದರೂ ಇದ್ದರೆ ಈ ತಿಂಗಳು ಅವರಿಗೆ ತುಂಬ ಸೂಕ್ತವಾಗಿರ್ತದೆ. ಇನ್ನು ಆರ್ಥಿಕ ಸ್ಥಿತಿಗತಿಗೆ ಬರೋದಾದರೆ ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಇದು ಮಿಶ್ರ ಫಲ ನೀಡುವ ಕಾಲವಾಗಿರ್ತದೆ. ಯಾಕಂದರೆ ಗುರು 12ನೇ ಮನೆಗೆ ಚಲಿಸುವುದರಿಂದ ಖರ್ಚು, ದೂರದ ಪ್ರಯಾಣ ಹಾಗೆ ಆಧ್ಯಾತ್ಮಿಕ ಚಿಂತನೆಗಳು ಕೂಡ ಕಾರಣವಾಗಬಹುದು. ಹಣದ ವ್ಯಯ ಕೂಡ ಹೆಚ್ಚಾಗುತ್ತೆ. ಆದರೆ ಕೆಲವೊಂದು ಸಮಯದಲ್ಲಿ ನಿರೀಕ್ಷಿತ ಆದಾಯಗಳು ಕೂಡ ಈ ರಾಶಿಯವರ ಕೈ ಸೇರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಸಾಲ ಅಥವಾ ಬಂಡವಾಳ ಹೂಡಿಕೆ ಮಾಡುವ ಮೊದಲು ಈ ರಾಶಿಯವರು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಪ್ರೇಮ ಅಥವಾ ಸಂಬಂಧದ ವಿಚಾರಕ್ಕೆ ಬರೋದಾದರೆ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ 2025 ವೃಷಭ ರಾಶಿಯವರಿಗೆ ಅಂದರೆ ಪ್ರಮುಖವಾಗಿ ಈ ರಾಶಿಯಲ್ಲಿರುವಂತಹ ದಂಪತಿಗಳಿಗೆ ಉತ್ತಮ ಸಮಯವಾಗಿರ್ತದೆ. ಪರಸ್ಪರ ಗೌರವ ಮತ್ತು ಸಹನೆ ಇರುವುದರಿಂದ ಸಂಬಂಧ ಕೂಡ ಗಟ್ಟಿಯಾಗಲಿದೆ. ಪ್ರೇಮಿಗಳಲ್ಲಿ ನಂಬಿಕೆ ಮತ್ತು ನಿಷ್ಠೆ ಕೂಡ ಹೆಚ್ಚಾಗುವಂತಹ ಅಂಶಗಳು ಜಾಸ್ತಿಯಾಗಿ ಕಂಡುಬರುತ್ತವೆ. ಒಳ್ಳೆಯ ಸಮಾಲೋಚನೆ ನಡೆಯುವ ಸಾಧ್ಯತೆಯೂ ಕೂಡ ಇದೆ. ಹಾಗೆ ಇನ್ನು ಈ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಪ್ರಮುಖವಾದ ವಿಚಾರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ರಾಶಿಯವರು ಸೆಪ್ಟೆಂಬರ್ 2025 ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾದ ಸಮಯ. ವಿಶೇಷವಾಗಿ ಉಸಿರಾಟದ ಸಮಸ್ಯೆ ಅಥವಾ ಪಿತ್ತ ಸಂಬಂಧಿತ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುವಂತಹ ಅಂಶಗಳು ಕಾಣ್ತವೆ. ನಿಯಮಿತ ಆಹಾರ ಮತ್ತು ವ್ಯಾಯಾಮ ಅಥವಾ ಯೋಗ ಮಾಡುವುದರಿಂದ ಇವರಿಗೆ ಒಂದಷ್ಟು ಸಮಯ ಒಳ್ಳೆಯ ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ.